ಸಮಾರಂಭದ ಅಧ್ಯಕ್ಷರು, ಈ ಕಾಲೇಜಿನ ಗೌರವಾನ್ವಿತ ಪ್ರಾಚಾರ್ಯರಾದಂತಹ ಡಾಕ್ಟರ್ ಸತೀಶ್ ಗಟ್ಟಿ ಸರ್ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರೇ, ಭರವಸೆಯ ಯುವ ನಾಯಕರೇ, ಕಾಲೇಜಿನ ಗೌರವಾನ್ವಿತ ಬೋಧಕ ಮತ್ತು ಬೋಧಕೇತರ ಬಂಧುಗಳೇ, ಬಹಳ ಮುಖ್ಯವಾಗಿ ಭವಿಷ್ಯತ್ತಿನ ಬಗ್ಗೆ ಹಲವು ಕನಸುಗಳನ್ನು ಹೊತ್ತು ನಿಂತಹ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಒಂದು ವಾರದ ಹಿಂದೆ ಮುಡಿಪು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದಂತಹ ಮಿತ್ರ ಡಾಕ್ಟರ್ ಹೈದರ್ ಅಲಿ ಅವರು ಫೋನ್ ಮಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ವೇದಿಕೆಯ ಉದ್ಘಾಟನೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಇದೆ, ಆ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿದರು. ಇವತ್ತು ನಮ್ಮ ಕಾಲೇಜಿನಲ್ಲಿ ನಾನೇ ಆಯೋಜಿಸಿದಂಥ ಒಂದು ಕಾರ್ಯಕ್ರಮ ಇತ್ತು. ಆದರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡೆ. ಇದಕ್ಕೆ ಮುಖ್ಯ ಕಾರಣ, ಕಾರ್ಯಕ್ರಮ ನಡೆಯುತ್ತಿರುವಂಥದ್ದು ಒಂದು ಸರ್ಕಾರಿ ಕಾಲೇಜಿನಲ್ಲಿ. ಯಾಕಂತ ಹೇಳಿದರೆ, ನಾನು ಒಂದು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ. ಅದೃಷ್ಟವಶಾತ್ ಇವತ್ತು ಕೂಡ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಒಬ್ಬ ಅಧ್ಯಾಪಕ. ಯಾಕಂತ ಹೇಳಿದರೆ, ನನಗೆ ಸರ್ಕಾರಿ ಶಾಲೆಗಳ ಬಗ್ಗೆ, ಸರ್ಕಾರಿ ಕಾಲೇಜುಗಳ ಬಗ್ಗೆ ಮತ್ತು ಗ್ರಾಮೀಣ ಪ್ರದೇಶದ ಬಗ್ಗೆ ಅಪಾರವಾದಂತಹ ಅಭಿಮಾನ ಇದೆ. ಯಾಕಂತ ಹೇಳಿದರೆ, ಇವತ್ತು ಏನಾದರೂ ಒಂದು ಸಂಸ್ಕೃತಿ, ಸಭ್ಯತೆ, ನಿಮ್ಮ ವಿದ್ಯಾರ್ಥಿ ನಾಯಕ ಹೇಳಿದ ಮಾನವೀಯ ಮೌಲ್ಯ, ತನ್ನ ಭಾಷಣದಲ್ಲಿ ನಿಮ್ಮ ಅಧ್ಯಕ್ಷ ಹೇಳಿದ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯಿತು. ವಿದ್ಯಾರ್ಜನೆಗಿಂತ ಮತ್ತು ವಿದ್ಯಾರ್ಜನೆಯಷ್ಟೇ ಮುಖ್ಯವಾಗಿ ಮೌಲ್ಯಗಳನ್ನು ಬೆಳೆಸುವಂತಹ ಒಂದು ಕಾಯಕದಲ್ಲಿ ನಮ್ಮ ವಿದ್ಯಾರ್ಥಿ ವೇದಿಕೆ ತೊಡಗುತ್ತದೆ ಅನ್ನುವಂತಹ ಭರವಸೆಯ, ಆತ್ಮವಿಶ್ವಾಸದ ಮಾತುಗಳನ್ನು ನಿಮ್ಮ ವಿದ್ಯಾರ್ಥಿ ನಾಯಕರು ಹೇಳಿದರು. ಖಂಡಿತ ಮಕ್ಕಳೇ, ಯಾಕೆಂತ ಹೇಳಿದರೆ, ಇಲ್ಲದಿದ್ದರೆ ಈ ಬಿರು ಬಿಸಿಲಿನಲ್ಲಿ ನೀವೇ ಮಾಡಿದಂತಹ ಒಂದು ವೇದಿಕೆಯಲ್ಲಿ ಕೂತು ಇಷ್ಟು ಶಿಸ್ತುಬದ್ಧವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೇನಾದರೂ ಒಂದು ಸ್ವಲ್ಪ ಸಂಸ್ಕೃತಿ, ಸಭ್ಯತೆ ಅಂತ ಇದ್ದರೆ ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ. ಯಾಕಂತ ಹೇಳಿದರೆ, ನಮ್ಮ ಗೌರವಾನ್ವಿತ ಡಾಕ್ಟರ್ ಶೇಷಪ್ಪ ಅಮೀನವರು ನಮ್ಮನ್ನು ಪರಿಚಯಿಸಿದರು. ಪ್ರಾರಂಭದಲ್ಲಿ ಮೇಡಮ್ ಕೂಡ ಹೇಳಿದರು, ನಮ್ಮ ಅಧ್ಯಾಪಕರ ಕೆಲಸ ನಾವು ಭಾಷಣ ಮಾಡೋದು. ಇಡೀ ರಾಜ್ಯ ತಿರುಗಾಡಿದ್ದೇವೆ, ರಾಷ್ಟ್ರದ ಬೇರೆ ಬೇರೆ ಕಡೆ ತಿರುಗಾಡಿದ್ದೇವೆ, ವಿದೇಶಕ್ಕೂ ಕೂಡ ಹೋಗಿದ್ದೇವೆ, ಮೆಡಿಕಲ್ ಕಾಲೇಜ್ ಹೋಗಿದ್ದೇವೆ, ಇಂಜಿನಿಯರಿಂಗ್ ಕಾಲೇಜ್, ಡೆಂಟಲ್ ಕಾಲೇಜ್, ಯಾವ ಕಾಲೇಜಿಗೆ ಕರೆದ್ರೂ ನಾವು ಭಾಷಣಕ್ಕೆ ಹೋಗೋದು ನಮ್ಮ ಕೆಲಸ. ಆದರೆ ದೊಡ್ಡ ದೊಡ್ಡ AC ಹಾಲ್ನಲ್ಲಿ ತಂಪಾಗಿರುವಂತಹ ಮಕ್ಕಳಿಗೆ ಸಭ್ಯತೆಯಿಂದ ಕುಳಿತುಕೊಳ್ಳಿಕ್ಕೆ ಬರುವುದಿಲ್ಲ. ಹಾಗಿರುವಾಗ ಇಲ್ಲಿ ನಾನು ನೋಡ್ತಿರುವಂಥ ಮಕ್ಕಳು ಎಷ್ಟೇ ಕಷ್ಟ ಆದರೂ, ಕೆಲವರು ಬೆವರಿ ಒದ್ದೆ ಆಗಿದ್ದಾರೆ, ಈ ಶಾಮಿಯಾನ ಬಿಸಿಲು ತಡೆಯುವುದಿಲ್ಲ. ಆದರೂ ಇಲ್ಲಿರುವ ಹಿರಿಯರಿಗೆ ಗೌರವ ಕೊಟ್ಟು ಮತ್ತು ಹಿರಿಯರ ಮಾತನ್ನು ಕೇಳಬೇಕು ಅನ್ನುವಂತಹ ಒಂದು ಸಂಸ್ಕಾರದ ಮನೋಭಾವನೆಯಿಂದ ನೀವು ಕೂತಿದ್ದೀರಲ್ಲ, ನಿಮ್ಮನ್ನೆಲ್ಲ ನಾನು ಮತ್ತೊಮ್ಮೆ ಮನದಾಳದಿಂದ ಅಭಿನಂದಿಸ್ತಿದ್ದೇನೆ. ಇದಕ್ಕೆ ಸೌಜನ್ಯ ಅಂತ ಹೇಳ್ತಾರೆ. ಮತ್ತು ಎಲ್ಲರೂ ಮಾತಾಡುವಾಗ ದಿಕ್ಸೂಚಿ ಭಾಷಣ ಅಂತ ಹೇಳಿದರು. ನಾನು ಖಂಡಿತ ದಿಕ್ಸೂಚಿ ಭಾಷಣ ಏನು ಮಾಡುವುದಿಲ್ಲ. ನನಗೆ ದಿಕ್ಸೂಚಿ ಭಾಷಣ ಅಂತ ಶಬ್ದ ಕೇಳಿದ ಕೂಡಲೇ ಹೆದರಿಕೆ ಆಗ್ತದೆ. ಯಾಕಂತ ಹೇಳಿದರೆ, ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ಒಂದು ಬೇರೆ ಜಿಲ್ಲೆಗೆ ಇತ್ತೀಚೆಗೆ ನನ್ನನ್ನೊಂದು ಯುವಕ ಮಂಡಲದವರು ಕರೆದರು, ನೀವು ನಮ್ಮೊಂದು ವಾರ್ಷಿಕೋತ್ಸವಕ್ಕೆ ದಿಕ್ಸೂಚಿ ಭಾಷಣಕ್ಕೆ ಬರಬೇಕು ಅಂತ. ಅವರು ಹೇಳುವಾಗಲೇ ಹೇಳಿದರು, ರಾತ್ರಿ 7 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ, ನೀವು 7 ಗಂಟೆಗೆ ಬರಬೇಕು ಅಂತ. ನಾನು ಶಾರ್ಪಾಗಿ ಹೋಗಿ ಅಲ್ಲಿ 7 ಗಂಟೆಗೆ ಕೂತಿದ್ದೇನೆ. 7 ಆಯಿತು, 8 ಆಯಿತು, ಯಾರು ಒಂದೇ ಒಂದು ಮನುಷ್ಯ ಇಲ್ಲ ಗ್ರೌಂಡಲ್ಲಿ. ನನಗೆ ಹೆದರಿಕೆ ಆಯ್ತು. ನಾನೇ ಬಸ್ಸಲ್ಲಿ ಹೋದದ್ದು, ಎಲ್ಲರೂ ದಾರಿ ತಪ್ಪಿ ಬಂದ ನಾನಿಲ್ಲಿ, ನಂದು ಜಾಗ ಏನಾದರೂ ಚೇಂಜ್ ಆಯಿತಾ ಅಂತ. 8 ಗಂಟೆ ಆಗುವಾಗ ಒಬ್ಬ ಒಂದು ದೊಡ್ಡ ಸಬ್ಬಲ್ಲಿ ಇಟ್ಕೊಂಡು ಬಂದು ಹೊಂಡ ತೆಗಿತಿದ್ದಾನೆ.
ನನಗೆ ಹೆದರಿಕೆ ಆಯಿತು, ಎಂತ ಹೊಂಡ ತೆಗೆಯೋದು, ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಇಲ್ಲಿ. ಮತ್ತೆ ನಾನು ಹೋಗಿ ಅವನನ್ನು ವಿಚಾರಿಸಿದೆ ಏನು ವಿಷಯ ಅಂತ. ಅದು ಮೈಕ ಕಟ್ಟಲಿಕ್ಕೆ ಕಂಬ ಹಾಕಲಿಕ್ಕೆ ಅವ ಹೊಂಡ ತೆಗೆಯೋದು. ಲಾಸ್ಟಿಗೆ ಮತ್ತೊಂದು 4 ಜನ ಬಂದರು, ಕುರ್ಚಿ ಇಟ್ಟರು, ಎಲ್ಲ ಮಾಡಿದರು. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಹೇಗೆ ಅಂದರೆ ಅವ್ರು ರಾತ್ರಿ ಇಡೀ ಕಾರ್ಯಕ್ರಮ ಮಾಡಿ ಅಭ್ಯಾಸ. ಇಲ್ಲಿರುವ ಎಲ್ಲ ಹಿರಿಯರಿಗೆ ಅನುಭವಕ್ಕೆ ಬಂದಿರ್ಬೋದು. ಈ ತುಳು ನಾಟಕಗಳೆಲ್ಲ ಶುರುವಾಗುವುದಕ್ಕೆ ರಾತ್ರಿ 9 ಗಂಟೆಗೆ ಮತ್ತು ಬೆಳಿಗ್ಗೆವರೆಗೆ. 9 ಗಂಟೆ ಆಗುವಾಗ ಎಲ್ಲ ಊಟ ಮಾಡಿ ಎಲ್ಲ ಒಬ್ಬೊಬ್ಬರೇ ಬಂದರು. ಗ್ರೌಂಡ್ ಫುಲ್ಲು, 1000 ಜನ, ಇಡೀ ಗ್ರೌಂಡ್ ಫುಲ್ಲು. ವೇದಿಕೆಯಲ್ಲಿ ನಾವು 40-50 ಜನ ಇದ್ದೇವೆ. ಲಾಸ್ಟಿಗೆ 9:00ವರೆಗೆ ಕಾರ್ಯಕ್ರಮ ಆರಂಭ ಆಯಿತು. ನಮ್ಮ ಜಿಲ್ಲೆಯ ವಿಷಯ ಮಾತಾಡೋದಲ್ಲ ನಾನು, ಮತ್ತೊಮ್ಮೆ ಹೇಳ್ತಿದ್ದೇನೆ. ಕಡೆಗೆ ವೇದಿಕೆಯಲ್ಲಿ ಎಲ್ಲರೂ ಇದ್ದರು, ಸಂಸದರಿದ್ದರು, ಶಾಸಕರಿದ್ದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದರು, ತಾಲೂಕ್ ಪಂಚಾಯತ್ ಮೆಂಬರ್ ಇದ್ದರು, ಎಲ್ಲ ಜನಪ್ರತಿನಿಧಿಗಳು ಅವರು ಇವರು ಎಲ್ಲರೂ ಇದ್ದರು. ಕಡೆಗೆ ಎಲ್ಲರೂ ಭಾಷಣ ಮಾಡಿದರು. ಸಂಸದರು ಭಾಷಣ ಮಾಡಿದ್ರು, ಅವ್ರು ಹೋದರು. ಆನಂತರ ಶಾಸಕರು ಭಾಷಣ ಮಾಡಿದ್ರು, ಅವ್ರು ಹೋದರು. ಜಿಲ್ಲಾ ಪಂಚಾಯತಿಯವರು ಅಂದರೆ ಈ ಕಾರ್ಯಕ್ರಮ ನಿರೂಪಕರು ಹೇಳಿದರು ಇವರು ಅನಿವಾರ್ಯ ಕಾರಣದಿಂದ ಮುಂದಕ್ಕೆ ತೆರಳುತ್ತಿದ್ದಾರೆ ಅಂತ. ನಂದು ಇನ್ವಿಟೇಷನಲ್ಲಿ ಬರೀ ದಪ್ಪದಲ್ಲಿ ಹಾಕಿದ್ದಾರೆ ಪ್ರಧಾನ ಭಾಷಣ ಅಂತ. ಲಾಸ್ಟಿಗೆ 9 ಆಯಿತು, 10 ಆಯಿತು, 11 ಆಯಿತು, ಭಾಷಣ ಮುಗಿದು ಕಾಣುವುದಿಲ್ಲ. 11:15 ಆಯಿತು, 12 ಆಯಿತು. ಎಲ್ಲರೂ ಮಾತಾಡ್ತಾರೆ, ತೆರಳ್ತಿದ್ದಾರೆ. ಇಲ್ಲಿ ಪ್ರಧಾನ ಭಾಷಣಕ್ಕೆ ಬಂದವ ನಾನು ಇಲ್ಲಿ ಕೂತ್ಕೊಂಡು ನರಳ್ತಿದ್ದೇನೆ ಸ್ಟೇಜಲ್ಲಿ. ಇವತ್ತು ನಮಗೆ ಬಹುಶಃ ಮೊದಲೇ ಕರೆದಿದ್ದಾರೆ ಅವರು. ಕಡೆಗೆ ಎಲ್ಲ ಆಗಿ ರಾತ್ರಿ 1 ಗಂಟೆಗಾಗುವ ಕಾರ್ಯಕ್ರಮ ನಿರೂಪಕರು ಕರೆದರು. ಅದಕ್ಕಿಂತ ಒಂದು ಕೆಲವು ಸನ್ಮಾನ ಇತ್ತು. ಈ ನಮ್ಮ ಯುವಕ ಮಂಡಲದಲ್ಲಿ ಕಾರ್ಯಕ್ರಮ ಆಗುವಾಗ ಏನಾಗ್ತಂದರೆ ಪ್ರಶಸ್ತಿ ಕೊಟ್ಟು ಕೈ ಬಚ್ಚಿ ಹೋಯಿತು. ಕೆಲವು ಡಬ್ಬಿ ಬಡಿಯುವುದು, ಆನಂತರ ಅವಲಕ್ಕಿ ಮುಕ್ಕುವುದು, ಗೋಣಿ ಚೀಲದಲ್ಲಿ ಓಡುವುದು, ಇಡ್ಲಿ ಮುಕ್ಕುವುದು, ನಾನಾ ನಮೂನೆ ಸ್ಪರ್ಧೆ. ಕೊಡುವುದು ಬಲ ಕೈ ಎಡಲ್ಲಿ ಕೊಟ್ಟು ಇವರೆಲ್ಲ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಕೊಡಲಿಕ್ಕೆ ನಮಗೆ ಬಂದದ್ದು. ಲಾಸ್ಟಿಗೆ ಒಂದು ಶಾಲೆಯ SSLCಯಲ್ಲಿ 100% ಫಲಿತಾಂಶ ಪಡೆದ ಸ್ಥಳೀಯ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಸನ್ಮಾನ ಅಂತ ಆಯಿತು. ಕಡೆಗೆ ಪಾಪ ಮುಖ್ಯೋಪಾಧ್ಯಾಯರು ಅವರ ಪಾಡಿಗೆ ಅವರು ಇದ್ರು, ಎಲ್ಲೋ ಓಡಿ ಬಂದರು ಸನ್ಮಾನಕ್ಕೆ. ಬರುವಾಗ ಅವರಿಗೆ ಖಂಡಿತು ಇದು ಸನ್ಮಾನ ನನಗೆ ಸಲ್ಲುವುದಲ್ಲ, ನಮ್ಮ ಶಾಲೆಯ ಗಣಿತ ಮಾಸ್ಟ್ರಿಗೆ ಸಲ್ಲಬೇಕು ಅಂತ ಹೇಳಿದರು. ಗಣಿತ ಮಾಸ್ಟರ್ ಬರಬೇಕು ಅಂತ ಹೇಳಿದರು. ಅವರು ಎಲ್ಲಿ ಹೋದರು? ಗಣಿತ ಮಾಸ್ಟರು ಓಡೋಡಿ ಬಂದರು ಸಭೆಗೆ. ಬರುವಾಗ ಅವರಿಗೆ ರಪ್ಪ ನೆನಪಾಯಿತು, ನಾನು 65 ಮಾರ್ಕಿಗೆ ಮಾತ್ರ ಪಾಠ ಮಾಡಿದ್ದು, 35 ಮಾರ್ಕಿದ್ದು ಬೀಜ ಗಣಿತಕ್ಕೆ ನಮ್ಮ ಶಾಲೆಯ ಟೀಚರ್ ಪಾಠ ಮಾಡಿದ್ದು ಅಂತ. ಟೀಚರ್ ಮಕ್ಕಳಿಗೆಲ್ಲ ವೇಷ ಹಾಕಿಸ್ತಾ ಇದ್ದಾರೆ, ಸೀರೆ ಕಟ್ಟಿ ಎಲ್ಲ ನಾಟಕಕ್ಕೆ ರೆಡಿ ಆಗಬೇಕಲ್ಲ. ಕಡೆಗೆ ಟೀಚರ್ ಓಡಿ ಬಂದರು. ಇದೆಲ್ಲ ಆಗಿ 9 ಗಂಟೆಗೆ ಸುರಾದದ್ದು. 1 ಗಂಟೆಗೆ ನನ್ನದು ಮುಖ್ಯ ಭಾಷಣ, ದಿಕ್ಸೂಚಿ ಭಾಷಣ. ಲಾಸ್ಟಿಗೆ ಮತ್ತೆ 2 ತುಳು ನಾಟಕ ಉಂಟು. ಈ ತುಳು ನಾಟಕದಲ್ಲಿ ಹೀರೋ ಮಾಡುವವ ಸೈಡಲ್ಲಿ ಬಂದು ನನ್ನ ನೋಡ್ತಾ ಇದ್ದಾನೆ, ಹಿಂದಿ ಪಿಕ್ಚರ್ ನಾವು ವಿಲಾನ್ ನೋಡಿದ ಹಾಗೆ. ಯಾಕೆಂದರೆ ಇಂಬೆ ಎತ್ತು ಬರ್ತು ಮಾತಿರಬೇ ಈ ಯಾನಿಯಪ್ಪ ಸ್ಟೇಜಿಗೆ ಬರ್ಪಣೆ ಅಂತ. ಅಂದರೆ ಅವ ಊರಿನಲ್ಲೆಲ್ಲ ಹೇಳಿ ಬಂದಿರ್ತಾರೆ, ಏನೊಂದು ನಾಟಕ ಉಂಡು, ಈ ಸ್ವಲ್ಪ ಬೀಡಿ ಕಟ್ಟೋರು ಹೆಂಗಸರವರು ಇವರಿಗೆಲ್ಲ ಏನೊಂದು ಹೀರೋ ಉಂಟು, ತುಯರೆ ಬರೋಡು ಅಂತ ಹೇಳಿರ್ತಾನೆ. ನನ್ನ ಭಾಷಣ ಶುರುವಾಗ ನನ್ನನ್ನು ನಾವು ತುಳುನಲ್ಲಿ ಹೇಳ್ತೇವೆ ಮಲೆದು ತೂಪಳೆ ಅಂತ, ಹಿಂದಿ ಪಿಕ್ಚರ್ನಾಗೆ. ನಾನು ಅಲ್ಲೇ ಕೈ ಮುಗ್ದೆ, ಹೆಚ್ಚ ಪಾತಿರು ಏನಂತ. ಅಂದರೆ ಈಗ ಏನು ಅಂತ ಹೇಳಿದರೆ, ಭಾಷಣ ಅಂತ ಹೇಳಿದರೆ ಜನ ಊರು ಬಿಟ್ಟು ಓಡಿ ಹೋಗ್ತಾರೆ. ಯಾಕೆಂದರೆ ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ ಅವು ಸಭೆ ಮುಗ್ಗೇಡು 5 ಬರ್ಪೆ ಅಂತ. ಹಾಗಾಗಿ ಇವತ್ತು ಖಂಡಿತ ಇದು ದಿಕ್ಸೂಚಿ ಭಾಷಣ ಮಾಡುವ ಸಂದರ್ಭ ಅಲ್ಲ. ಯಾಕೆಂದ್ರೆ ನಾನು ಇನ್ವಿಟೇಷನ್ ನೋಡುವಾಗ ಗೊತ್ತಾಯಿತು, ವಿದ್ಯಾರ್ಥಿಗಳ ತರಗತಿ ಸ್ಪರ್ಧೆ ನಡೀಲಿಕ್ಕಿದೆ. ಇಲ್ಲಿ ಮುಖ್ಯ ವಿಷಯ ಸಾಂಸ್ಕೃತಿಕ ವಿಷಯ. ಅದರ ಮಧ್ಯೆ ಒಂದು ಸಭಾ ಮರ್ಯಾದೆಗೆ 1-2 ಮಾತು ನಾನು ಆಡ್ತೇನೆ. ಯಾಕಂದರೆ ಎಲ್ಲ ಹಿರಿಯರಿದ್ದಾರೆ, ಅವರ ಎದುರು ಮಾತಾಡುವಂಥ ನನ್ನ ಸೌಭಾಗ್ಯ ಅಂತ ಹೇಳ್ತೇನೆ. ಯಾಕಂದ್ರೆ ನಮಗೆ ತುಂಬ ಅನುಭವಸ್ಥರು, ನಾವೆಲ್ಲ ಹೊರಗಿಂದ ಬಂದ ಕಾರಣಕ್ಕೋಸ್ಕರ ನಮಗೆ ಮಾತಾಡುವ ಸಂದರ್ಭ ಬಂದಿದೆ. ಮಕ್ಕಳೇ, ನನಗೆ ಖುಷಿ ಆಯಿತು. ಯಾಕಂದರೆ ತರಗತಿ ಸ್ಪರ್ಧೆ ಹೇಳಿದರೆ ಈ ಕಾನ್ಸೆಪ್ಟೇ ಚಂದ. ಇವತ್ತು ಯಾವುದಾದ್ರೂ ಇದೊಂದು ಸಣ್ಣ ಕಾಲೇಜು, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ. ಯಾವುದು ಚಿಕ್ಕದಿದೆಯೋ ಅದು ಚಂದ ಅಂತ. ಹಾಗಾಗಿ ಇಲ್ಲಿ ತರಗತಿ ಸ್ಪರ್ಧೆ ಮಾಡಿದ್ರಿಂದ ಇಲ್ಲಿರುವ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಲೇಬೇಕಾಗ್ತದೆ ಅನಿವಾರ್ಯವಾಗಿ. ಯಾಕೆಂದರೆ ಎಷ್ಟೋ ಸಂದರ್ಭದಲ್ಲಿ ಅದು ಸಂಗೀತ ಇರ್ಬೋದು, ಭಾಷಣ ಇರ್ಬೋದು, ನೃತ್ಯ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ನಮ್ಮನ್ನು ಯಾರಾದರೂ ದೂಡಿ ಹಾಕಬೇಕು. ಇಲ್ಲದಿದ್ದರೆ ನಾವು ಹೋಗುವುದಿಲ್ಲ. ಒಮ್ಮೆ ಈ ವೇದಿಕೆಯ ರುಚಿ ಸಿಕ್ಕಿದರೆ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸುವ
ಆಸಕ್ತಿ ಬಂದರೆ ಮತ್ತೆ ನಾವಲ್ಲಿ ಗಟ್ಟಿಯಾಗ್ತೇವೆ. ಆ ನೆಲೆಯಲ್ಲಿ ಈ ಒಂದು ಸ್ಪರ್ಧೆ ಬಹಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಎಷ್ಟೋ ಸಲ ನಮಗೆ ಅಧ್ಯಾಪಕರಿಗೊಂದು ಭಾವನೆ ಇದೆ, ಏನು ಅಂತ ಹೇಳಿದರೆ ಇತರ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ನಮಗೆ ಮಾರ್ಕ್ ಕಡಿಮೆ ಆಗ್ತದೆ ಅಂತ. ಇದು ಭ್ರಮೆ ಮಕ್ಕಳೇ. ಇಲ್ಲಿ ಶೇಷಪ್ಪ ಮಿಂಡ್ರು NSS ಅಧಿಕಾರಿಯಾಗಿ ವಿಶ್ವವಿದ್ಯಾಲಯದ ಚಟುವಟಿಕೆಯನ್ನು ನಡೆಸ್ತಿರುವವರು. ನಾನು ಬೇರೆ ಯಾರ ಉದಾಹರಣೆ ಕೊಡುವುದಿಲ್ಲ, ಒಂದು 10 ನಿಮಿಷ ನನ್ನ ಉದಾಹರಣೆಯನ್ನೇ ಕೊಡ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಇರುವಂಥ ಬಹುತೇಕ ಮಕ್ಕಳು ಬಡವರು ಅಥವಾ ಬಡತನದ ಹಿನ್ನೆಲೆಯನ್ನು ಹೊಂದಿರುವಂಥವರು. ನಮ್ಮ ಕಾಲದಲ್ಲಿ ಇದಕ್ಕಿಂತ ಕಡು ಬಡತನ ಇತ್ತು. ಯಾಕಂತ ಹೇಳಿದರೆ 1 ರೂಪಾಯಿ ಉಳಿಸಲಿಕ್ಕೆ ನಾವು 7 ಕಿಲೋಮೀಟರ್ ನಡೆದು ಹೋಗ್ತಿದ್ದೆವು ಶಾಲೆಗೆ. ಯಾಕಂತ ಹೇಳಿದರೆ 2 ರೂಪಾಯಿ ಇತ್ತು ಬಸ್ಸಿಗೆ, 1 ರೂಪಾಯಿ 7 ಕಿಲೋಮೀಟರ್ ನಡೆದು ಹೋಗ್ತಿದ್ದೆವು. ನಾವು ಫಸ್ಟ್ ಚಪ್ಪಲಿ ಹಾಕಿದ್ದು SSLC ಸೆಂಡಪ್ಪಿಗೆ. ಯಾಕೆಂತ ಹೇಳಿದರೆ ಫೋಟೋ ತೆಗಿತಾರಲ್ಲ, ಫೋಟೋದಲ್ಲಿ ಚಪ್ಪಲಿ ಬರಬೇಕು ಅಂತ, ಕಾಲಿಗೆ ಬೇಕು ಅಂತೇಳಿ ಅಲ್ಲ. ನಾವು ಫಸ್ಟ್ ಪ್ಯಾಂಟ್ ಹಾಕಿದ್ದು ಫಸ್ಟ್ ಇಯರ್ PUCಗೆ. ಆಗ ಒಂದು ಪ್ಯಾಂಟ್ ಇತ್ತು. ನಾವು ಈ ಪ್ಯಾಂಟನ್ನು ಹಗಲಿಗೆ ಹಾಕಿ ರಾತ್ರಿ ಮುಂದೊಟ್ಟು ಮಾರನೇ ದಿವಸ ಒಗ್ದು ಮತ್ತೆ ಆ ಪ್ಯಾಂಟನ್ನು ಹಾಕ್ತಿದ್ದೆವು. ಯಾಕೆ ಹೇಳ್ತಾ ಹೇಳಿದರೆ ನಮ್ಮ ಹಿರಿಯರು ನೋಡಿದ ಬಡತನವನ್ನು ನೀವು ನೋಡಲಿಲ್ಲ ಮಕ್ಕಳೇ. ನನಗೆ ಏನಂತೇಳಿ ಡಾಕ್ಟರ್ ಆಗಬೇಕು ಅಂತಿತ್ತು. ನಾನು ಆ ಕಾಲದಲ್ಲಿ ನಮ್ಮ ಅಬ್ದುಲ್ ನಾಸಿರ್ ಅಂತವರು ಇರಲಿಲ್ಲ, ಭಾಳ ಕಡಿಮೆ ಇದ್ದರು. ನಾನು PUCಗೆ ಸೇರಬೇಕು ಅಂತ ಹೇಳಿ 3 ತಿಂಗಳು ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿ ಆನಂತರ ಮೂಡಬಿದಿರೆಯಿಂದ ಉಜಿರೆಗೆ ಹೋದೆ. ನನಗೆ PCMB ಕೇಳಿದೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ನಾನು ಹೋಗುವಾಗ 1 ತಿಂಗಳು ತಡ ಆಗಿತ್ತು. ಯಾಕೆಂದರೆ ನಾನು ಫೀಸ್ ಹೊಂದಿಸಲಿಕ್ಕೆ ನನಗೆ ತಡ ಆಯಿತು. ಆಗ ನಮಗೆ ಪ್ರಭಾಕರ್ ಅಂತ ಪ್ರಿನ್ಸಿಪಾಲ್ರಿದ್ದರು. ಅವ್ರು ಹೇಳಿದರು, ನೀನು ಡಾಕ್ಟರ್ ಆಗಬೇಕು ಅಂತ ಬಂದಿದ್ದಿ ಮಗ, PCMB ಬೇಕು ಅಂತ. 1 ತಿಂಗಳು ತಡ ಮಾಡಿದರೆ ನೀನು ಡಾಕ್ಟರ್ ಆದರೆ ಪೇಷಂಟ್ ಸಾಯಿ ವ್ಯಾಪಾರ, ನಿಮಗೆ PCMB ಇಲ್ಲ, ಎಲ್ಲ ಮುಗ್ದಾಗಿದೆ, ನೀನು PCMS ತಗೋ ಹೇಳಿದರು, ಸ್ಟ್ಯಾಟಿಸ್ಟಿಕ್ಸ್. ಡಾಕ್ಟರ್ ಆಗೋ ಆಸೆ ಹೋಯಿತು ನನಗೆ. ಮತ್ತೆ ಕಾಲೇಜಿಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಕಡೆಗೆ ಡೆಸ್ಪರೇಟ್ ಟೋಟಲ್. ಯಾಕಂದ್ರೆ ನಾನು ಬಯಾಲಜಿಯಲ್ಲಿ 35ಕ್ಕೆ 35 ಮಾರ್ಕ್ ತೆಗೆದಿದ್ದವ, ಮ್ಯಾಥ್ಸಲ್ಲಿ 100ಕ್ಕೆ 100 ಮಾರ್ಕ್ ತೆಗೆದಿದ್ದವ. ನಾನು ಆಸೆ ಪಟ್ಟಂತ ಬಯಾಲಜಿ ಸಿಗದೆ ದಾರಿ ತಪ್ಪಿತು. ನಾನು ಕಾಲೇಜಿಗೆ ಹೋಗ್ತಿದ್ದದ್ದು ಯಾಕೆಂದರೆ NSS ಉಂಟು ಅಂತ ಹೋಗ್ತಿದ್ದದ್ದು. ಯಾಕೆಂತ ಹೇಳಿದ್ರೆ NSS ಒಂದು ಖುಷಿ ಆಗ್ತದೆ, ಅಲ್ಲಿ ನಾಟಕ ಮಾಡಲಿಕ್ಕೆ ಉಂಟು, ಅಲ್ಲಿ ಭಾಷಣ ಮಾಡಲಿಕ್ಕೆ ಉಂಟು ಅಂತ, ಅಂದರೆ ಇತರ ಚಟುವಟಿಕೆ. ಹೀಗೆ ನಮ್ಮ ಶಿಕ್ಷಣ 5 ವರ್ಷ ಭಾಳ ಸುಂದರವಾದಂಥ ಕಾಲೇಜ್ ದಿನ ಆಯಿತು ಮಕ್ಕಳೇ. ಯಾಕಂತ ಹೇಳಿದರೆ ನಾನು ನನ್ನ ಅನುಭವದಿಂದ ಹೇಳ್ತಿದ್ದೇನೆ, ಇದು ಬಹಳ ಮುಖ್ಯ ಸಮಯ. ನೀವು ಕಾಲೇಜು ಕಲಿಯುವಾಗ ಮತ್ತು ಕಾಲೇಜು ಮುಗಿಯುವಾಗ ನಿಮ್ಮದು ಕಾಲು ಏಜು ಮುಗೀತದೆ. ಇಲ್ಲಿರುವವರಿಗೆ ಎಷ್ಟು ಪ್ರಾಯ ಆಗ್ಬೋದು? ಈಗ ಹೆಚ್ಚು ಅಂದರೆ ಒಂದು 20-21 ವರ್ಷ ಆಗ್ಬೋದು, ಸರಿಯಾ? ಹಾಂ. ಒಬ್ಬ ಮನುಷ್ಯ ಸಾಧಾರಣವಾಗಿ ಆನ್ ಆನ್ ಎವರೇಜ್ ಎಷ್ಟು ವರ್ಷ ಬದುಕ್ಬೋದು? ಕೆಲವರು 100 ವರ್ಷ ಬದುಕ್ಬೋದಿಲ್ಲ. ಒಂದು 80 ವರ್ಷಕ್ಕೆ ಈಗ ಏನು ತೊಂದರೆ ಇಲ್ಲ, 80 ವರ್ಷ ಬದುಕುತ್ತಾರೆ. 80ರಿಂದ 4 ಭಾಗಿಸಿ, ನಿಮ್ಮ ಕಾಲು ಏಜು ಇಲ್ಲಿ ಮುಗಿತದೆ. ಇನ್ನು ಉಳಿದ ಮುಕ್ಕಾಲು ಏಜ್ ಇದೆಯಲ್ಲ, ಅದು ಚೆನ್ನಾಗಿರಬೇಕಾದ್ರೆ ಈ ಕಾಲು ಏಜು ಸರಿ ಇರಬೇಕು. ಇಲ್ಲಿರುವಂತಹ ಅವಕಾಶಗಳನ್ನು, ಇತರ ಚಟುವಟಿಕೆ ಇರ್ಬೋದು ಅಥವಾ ನಾಯಕತ್ವ ಗುಣ ಇರ್ಬೋದು, ಇಲ್ಲಿ ಬೇರೆ ಬೇರೆ ವೇದಿಕೆಗೆ ಅಧ್ಯಕ್ಷರಾಗಿದ್ದಾರೆ, ಇದನ್ನು ನೀವು ಎಷ್ಟರ ಮಟ್ಟಿಗೆ ಬಳಸಿಕೊಳ್ತೀರಿ ಅನ್ನೋದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ. ನನಗೀಗಲೂ ನೆನಪಿಗೆ ಬರ್ತದೆ, ನಾವು ಎಲ್ಲ ಚಟುವಟಿಕೆಯಲ್ಲಿದ್ದೆವು. ಇತರ ಚಟುವಟಿಕೆ, ಯಕ್ಷಗಾನ, ನಾಟಕ, ಭಾಷಣ. ನೀವು ಎಷ್ಟೋ ಜನ ನಾವು ಮಾತಾಡಿದರೆ ಹೇಳ್ತಾರೆ, 100 ಪ್ರಾಬ್ಲಮ್ ಮಾತಾಡ್ತಾರೆ. ಏನು, ನನಗೆ ಬಡತನ ಇದೆ, ನನಗೆ ಕಷ್ಟ ಇದೆ, ಆನಂತರ ನನಗೆ ಯಾರು ಹೇಳೋರಿಲ್ಲ ಅಥವಾ ನನಗೆ ಮಾರ್ಗದರ್ಶನ ಮಾಡೋರಿಲ್ಲ, ಹೀಗೆ ಬೇರೆ ಬೇರೆ ಕಂಪ್ಲೇಂಟ್ಗಳನ್ನು ಹೇಳ್ತಾರೆ. ಆದರೆ ಒಂದು ವಿಷಯ ಮಕ್ಕಳೇ, ನಮಗೆ ಬೇರೆ ಬೇರೆ ವ್ಯತ್ಯಾಸ ಇರ್ಬೋದು, ದೇವರು ಒಂದು ವಿಷಯದಲ್ಲಿ ನಮ್ಗೆ ಯಾರಿಗೆ ಅನ್ಯಾಯ ಮಾಡಲಿಲ್ಲ. ಯಾವುದದು ಗೊತ್ತಾ? ಯಾವುದು? ಒಂದು ವಿಷಯ ಕಾಮನ್ ಎಲ್ಲರಿಗೂ ಕೂಡ. ಯಾವುದದು? ಯಾರಾದರೂ ಹೇಳ್ಬೋದಾ?
ಸುಮಾರು ವ್ಯತ್ಯಾಸ ಇದೆ, ಸುಮಾರು ಕೊರತೆ ಇದೆ, ಸುಮಾರು ತೊಂದರೆಗಳಿವೆ. ಆದರೆ ಒಂದು ವಿಷಯದಲ್ಲಿ ನಮಗೆ ದೇವರು ಅನ್ಯಾಯ ಮಾಡಲಿಲ್ಲ. ಯಾವುದದು ಹೇಳಿ? ಅಲ್ಲ, ಸಾವು ಉಂಟಿ, ಅದರ ಬಗ್ಗೆ ತಲೆ ಬಿಸಿ ಮಾಡಿ, ಹುಟ್ಟಿದವ ಸಾಯಬೇಕು. ಅದಕ್ಕೊಂದು ಮಾತಿದೆ ಅಣ್ಣ, ಏನು ಅಂತ ಹೇಳಿದರೆ, ಸಾಧನೆ ಇಲ್ಲದ ಸಾವು ಸಾವಿಗೆ ಮಾಡುವ ಅವಮಾನ, ಆದರ್ಶವಿಲ್ಲದ ಬದುಕಿಗೆ ಮಾಡುವ ಅವಮಾನ. ಅದು ಸರಿ. ಆದರೆ ಒಂದು ವಿಷಯದಲ್ಲಿ ನಮಗೆ ದೇವರು ಅನ್ಯಾಯ ಮಾಡಲಿಲ್ಲ. ವೆರಿ ಗುಡ್, ಒಳ್ಳೆ ಮಾತು ಹೇಳಿದವ, ಸಮಯ. ಯಾಕೆಂದರೆ ಇಲ್ಲಿರುವ 100 ಜನ ಅಥವಾ 200 ಜನ 300 ಜನ 100 ರೀತಿಯಲ್ಲಿ ಬೇಸರ ವ್ಯಕ್ತಪಡಿಸ್ಬೋದು. ನಾನು ಬಡವ, ನನಗೆ ಅಪ್ಪ ಅಮ್ಮನಿಗೆ ವಿದ್ಯಾಭ್ಯಾಸ ಇಲ್ಲ, ನನ್ನ ಹತ್ರ ಹಣ ಇಲ್ಲ. ಇನ್ನೊಬ್ಬ ಹೇಳ್ಬೋದು, ನಾನು ಉದ್ದ, ನಾನೊಬ್ಬ ಗಿಡ್ಡ, ನಾನೊಬ್ಬ ತೋರ, ನಾನು ಕಪ್ಪು, ನಾನು ಬೆಳ್ಳಗೆ. ನಮ್ಮದು ಕಂಪ್ಲೇಂಟೇ, ಬೆಳಿಗ್ಗೆ ಎದ್ದ ಕೂಡಲೇ ಕಂಪ್ಲೇಂಟೇ. ಆದರೆ ದೇವರು 24 ಗಂಟೆ ಎಲ್ಲರಿಗೂ ಕೊಟ್ಟಿದ್ದಾನೆ. ಒಬ್ಬ ಬಡವನಿಗೂ 24 ಗಂಟೆ, ಒಬ್ಬ ಶ್ರೀಮಂತನಿಗೂ 24 ಗಂಟೆ, ಒಬ್ಬ ಧನಿಕನಿಗೂ 24 ಗಂಟೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೂ 24 ಗಂಟೆ. ಯಾರು ಆ 24 ಗಂಟೆಯನ್ನು ಸರಿಯಾಗಿ ಬಳಸಿಕೊಳ್ತಾನೋ ಅವ ಜೀವನದಲ್ಲಿ ಸಾಧಕನಾಗ್ತಾನೆ. ನೀವು ಎಲ್ಲ ಯಶಸ್ವಿ ವ್ಯಕ್ತಿಗಳನ್ನು ನೋಡಿ, ಅವರು ಸಕ್ಸಸ್ ಆಗಲಿಕ್ಕೆ ಮೇನ್ ಕಾರಣ ಹೌ ದೇ ಯುಟಿಲೈಸ್ ದೇರ್ ಟೈಮ್. ಮತ್ತು ಯಾರ ಹತ್ರ ಕೇಳಿದರೂ ಕೂಡ, ಸಣ್ಣ ಮಗುವಿನಿಂದ ಹಿಡಿದು ಹಿರಿಯವರೊಡೆಗೆ ಕೇಳಿದರೂ ಕೂಡ, ನಾಡ್ದೊಂದು ಭಾನುವಾರ ಒಂದು ಒಳ್ಳೆ ಕಾರ್ಯಕ್ರಮ ಇದೆ, ಒಂದು ಟ್ರೈನಿಂಗ್ ಇದೆ, ಅಥವಾ ಏನಾದ್ರು ಒಂದು ಮೀಟಿಂಗ್ ಇದೆ, ಬನ್ನಿ ಹೇಳಿದ್ರೆ, ಸಂಡೇ ಭಯಂಕರ ಬ್ಯುಸಿ. ಯಾಕೆ? ಪುರ್ಸೊತ್ತಿಲ್ಲಪ್ಪ, ನಾನು ಭಯಂಕರ ಬ್ಯುಸಿ. ಏನು ಬ್ಯುಸಿ? ವಾರಕ್ಕೊಂದೇ ಸಂಡೇ, ಆರಾಮ್ಸೆ 9 ಗಂಟೆಗೆ ಏಳುವುದು, ಆನಂತರ ಎದ್ದ ನಂತರ ಸ್ವಲ್ಪ ಆಚೆ ಈಚೆ ಹೋಗಿ ಆನಂತರ ಒಂದು 10 ಗಂಟೆಗೆ ಚಹಾ ಕುಡಿಯೋದು, ಚಹಾ ಕುಡ್ದಾದ ನಂತರ 2 TV ಚಾನಲ್ ಚೇಂಜ್ ಮಾಡೋದು. ಅಷ್ಟಾಗುವಾಗ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಸಂಡೇ ಸ್ಪೆಷಲು ಸರಿ ತಿನ್ನೋದು, ಇಲ್ಲಿವರೆಗೆ ಮೂಗಿನವರೆಗೆ. ತಿಂದ ನಂತರ ಮಲಗುವುದಲ್ಲಪ್ಪ, ಅಲ್ಲಿ ಹೊರಗೋದು. ಎಲ್ಲಿ ತನಕ ಹೊರಗೋದು? ಸಂಜೆ 6 ಗಂಟೆಗೆ ಹೊರಗೋದು. 6 ಗಂಟೆಗೆ ಎದ್ದು ಎಲ್ಲಿ ಹೋಗೋದು? ಎಲ್ಲಿಯಾದರೂ ಅಂಗಡಿ ಬಾಗಿಲಿಗೆ ಹೋಗೋದು. ಹೋಗಿ ಅವನಿಗೆ ಕಾಣೋದು ದೇಶ ಸರಿ ಇಲ್ಲ, ಆನಂತರ ದೇಶ ಸರಿ ಇಲ್ಲ, ರಾಷ್ಟ್ರಪತಿ ಸರಿ ಇಲ್ಲ, ಪ್ರಧಾನಿ ಸರಿ ಇಲ್ಲ, ಮುಖ್ಯಮಂತ್ರಿ ಸರಿ ಇಲ್ಲ, DC ಸರಿ ಇಲ್ಲ, ಆನಂತರ ಪ್ರಿನ್ಸಿಪಾಲರು ಸರಿ ಇಲ್ಲ. ಲಾಸ್ಟಿಗೆ ಎಲ್ಲಿವರೆಗೆ ಅಂದರೆ ಇವನನ್ನು ಹುಟ್ಟಿಸಿದ ಅಪ್ಪನೂ ಸರಿ ಇಲ್ಲ. ಇವನಿಗೆ ಸರಿ ಇರುವುದು ಯಾರಂದರೆ ಇವನೊಬ್ಬನೇ. ಅಂದರೆ ಬೇರೆಯವರನ್ನು ದೂರುವುದರ ಮೂಲಕ ಇವ ಕಾಲ ಕಳೀತಾನೆ. ಯಾವಾಗ? ಸಂಡೇ. ನೀವು ಹುಡುಗರು ಮಾತ್ರ ಅಂತ ಎನಿಸಬೇಡಿ, ನಮ್ಮ ಹುಡುಗಿಯರು ಹೆಂಗಸರೇನು ಕಮ್ಮಿ ಇಲ್ಲ. 4 ಜನ ಹೆಂಗಸರು ಸೇರುವಲ್ಲಿ ನೀವು ನೋಡಬೇಕು, ತುಂಬ ಸಂತೋಷ ಪಡಬೇಡಿ. ವಿಷಯ ಹೇಳ್ತೇನೆ, 4 ಜನ ಹೆಂಗಸರು ಸೇರಿದರೆ ಸಾಕು. ಶುರುವಿಗೆ ಅವ್ರೇನು ಮಾಡೋದಂದರೆ, ಈ 4 ಜನ ಬೇರೆಯವರ ವಿಷಯ ಮಾತಾಡೋದು. ಅಲ್ಲಿಂದ ಒಬ್ಬಳು ಹೋದ್ರು ಅಂದರೆ ಮತ್ತೆ 3 ಜನ ಸೇರಿ ಹೋದವಳ ವಿಷಯ ಮಾತಾಡೋದು. ಕಡೆಗೆ ಒಂದು ನೀರಿನ ಟ್ಯಾಂಕ್ ಹತ್ರ 4 ಹೆಂಗಸರು ಸೇರಿದರೆ ಅವ್ರದ್ದು ಕಥೆ ಶುರು ಆಗ್ತದೆ. ಏನು? ಕಮಲ, ಜಲಜ, ಯಮುನಾ, ಕುಸುಮ, ಮೋಹಿನಿ ಎಲ್ಲ ಸೇರಿದ್ರು. ಸೇರಿ ಇವ್ರದ್ದು ಮಾತು ಶುರು. ಏನು? ಎಂತ ನಿಮ್ಗೆ ವಿಷಯ ಗೊತ್ತುಂಟ? ಎಂಥದ್ದು? ನಮ್ಮ ಕಮಲಕ್ಕೆ ಇದ್ದಾನಲ್ಲ, ಅವನ ಗಂಡೊಬ್ಬ ಇದ್ದಾನೆ ಮಾರ, ಏನು ಪ್ರಯೋಜನ ಇಲ್ಲ ಅಂತ. ಅಷ್ಟಾಗುವಾಗ ಕುಸುಮಕ್ಕ ಶುರು ಮಾಡಿದ್ಲು. ಎಂತ? ನಮ್ಮ ಮೋಹಿನಿಯಕ್ಕ ಇದ್ದಾರಲ್ಲ, ಅವನ ಮಗ ಒಬ್ಬ ಇದ್ದಾನೆ ಮಾರ, ಬರೀ ಬಚ್ಚನಿ ಅಂತ. ಬೆಳಿಗ್ಗೆ ಶುರು ಮಾಡ್ತಾನೆ, ಬೈಕ್ ತಕೊಂಡು ದುರ್ರ ಹೋಗ್ತಾನೆ, ದುರ್ರ ಬರ್ತಾನೆ. ನಮ್ಮ ಸೈಂಟ್ ಆಗ್ನೇಶ್ ಕಾಲೇಜ್ನ ಎದುರು ಹೋಗೋ ಸ್ಟೈಲ್. ಅಂದರೆ ಪಾಪ ಅಪ್ಪ ಲೋನ್ ಮಾಡಿ ಬೈಕ್ ತೆಗೆದು ಕೊಟ್ಟದೆ ಇವನಿಗೆ. ಇವನು ಅಲ್ಲಿ ಎಲ್ಲಿ ಶಿವಭಾಗ ಹತ್ರ ಮೆಲ್ಲ ಹೋಗ್ತಿರ್ತ ಬೈಕು, ಸೈಂಟ್ ಆಗಿ ಬರೋ ಅಂತ. ಲಾಸ್ಟಿಗೆ ಮಗ ಸರಿ ಇಲ್ಲ ಅಂತ ಇನ್ನೊಬ್ಬ ಹೇಳಿದ. ಏನು? ಅವರ ಮನೆಗೆ ಮಾರೆ ನೋಟಿಸ್ ಬಂದಿದೆ, ಲೋನ್ ಮಾಡಿದ್ದಾನೆ, ಮನೆಯೆಲ್ಲ ಮಾಡ್ತದೆ ಅಂತ. ಇನ್ನೊಬ್ಬಳು ಶುರು ಮಾಡಿದ್ಲು. ಯಾರು? ಜಲಜಕ್ಕ. ನಿಮ್ಗೆ ಗೊತ್ತುಂಟ ಎಂತ ವಿಷಯ? ನಮ್ಮ ಪುಷ್ಪಕ್ಕ ಇದ್ದಾರಲ್ಲ, ಅವಳ ಮಗಳೊಬ್ಬಳಿದ್ದಾಳೆ ಮಾರ್ರೆ, ಬೆಳಿಗ್ಗೆ ಒಂದು ಪ್ಯಾಂಟ್ ಸಿಕ್ಕಿಸಿಕೊಂಡು ಹೋಗ್ತಾಳೆ, ರಾತ್ರಿ 8 ಗಂಟೆಗೆ ಬರ್ತಾಳೆ. ಎಲ್ಲಿ ಹೋಗ್ತಾಳ ಏನ? ಕಡೆಗೆ ಎಲ್ಲ ಮಾತಾಡಿ ಆದ ನಂತರ ನಮಗೆ ಯಾಕೆ ಬೇರೆಯವರ ಮನೆ ವಿಷಯ? ನಮ್ಮ ಆಯುಷ್ಯ ಎಲ್ಲ ಕೂಡ ಬೇರೆಯವರ ವಿಷಯ ಮಾತಾಡಿ ಅಥವಾ ಬೇರೆಯವರನ್ನು ಟೀಕೆ ಮಾಡಿ ಹೋಗಿಬಿಟ್ರೆ
ನಮ್ಮ ಸಾಧನೆ ಎಲ್ಲಿ ಉಂಟು? ಹಾಗಾಗಿ ಮಕ್ಕಳೇ, ನಾವು ಮಾಡಬೇಕಾದ ಮೊದಲ ಕೆಲಸ ಏನು ಅಂದರೆ, ಬಸವಣ್ಣ ಹೇಳಿದರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೀವು ಬೇರೆಯವರನ್ನು ಉದ್ಧಾರ ಮಾಡಲಿಕ್ಕೆ ಹೋಗುವುದು ಬೇಡ, ಶುರುವಿಗೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವ. ಒಬ್ಬ ಗ್ರೀಕ್ ತತ್ವಜ್ಞಾನಿ ಕನ್ಫ್ಯೂಷಿಯಸ್ ಹೇಳ್ತಾನೆ, ನಿನ್ನನ್ನು ನೀನು ಸರಿಪಡಿಸಿಕೋ, ಆಗ ಜಗತ್ತಿನ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ ಅಂತ. ಒಬ್ಬೊಬ್ಬ ಮೂರ್ಖ ಕಮ್ಮಿ ಆದರೆ ಜಗತ್ತಿನಲ್ಲಿ ಮೂರ್ಖರೇ ಇರುವುದಿಲ್ಲ, ಎಲ್ಲವೂ ಸರಿ ಇರ್ತದೆ. ಆದರೆ ನಾವು ಮಾಡೋದು ಏನು ಅಂತ ಹೇಳಿದರೆ, ಶುರುವಿಗೆ ಬೇರೆಯವರನ್ನು ಸರಿ ಮಾಡಲಿಕ್ಕೆ ಹೋಗೋದು. ಹೀಗೆ ಒಬ್ಬ ಧರ್ಮಗುರು ಇದ್ದಂತೆ. ಅವ ಯಾವ ಧರ್ಮದವ ಅಂತ ಬೇಡ, ಒಬ್ಬ ತನ್ನ 20ನೇ ವರ್ಷದಲ್ಲಿ ಅವನಿಗೆ ಕಂಡಿತ್ತು ಲೋಕ ಸರಿ ಇಲ್ಲ, ಈ ಲೋಕವನ್ನು ನಾನು ಸರಿಪಡಿಸ್ತೇನೆ ಅಂತ ಹೊರಟವ, ಇಡೀ ಲೋಕ ಸರಿ ಮಾಡಲಿಕ್ಕೆ. 20 ವರ್ಷದಲ್ಲಿ ಲೋಕ ತಿರುಗಾಡಿದ. ಅಮೆರಿಕಕ್ಕೆ ಹೋದ, ಇಂಗ್ಲೆಂಡಿಗೆ ಹೋದ, ಆಸ್ಟ್ರೇಲಿಯಾಕ್ಕೆ ಹೋದ, ಅಲ್ಲಿ ಎಲ್ಲ ತಿರುಗಾಡಿ ಹೇಳಿದ, ಅಣ್ಣ ನೀನು ಸರಿ ಇಲ್ಲ, ನೀನು ಹಾಗೆ ಆಗಬೇಕು, ನಿಂದು ಇದು ಬದಲಾಗಬೇಕು, ಈ ರೀತಿ ಮಾಡಬೇಕು. ಹೀಗೆ ತಿರುಗಾಡ್ತಾ ಹೋಗಿ 10 ವರ್ಷ ಆಯಿತು. 30 ವರ್ಷದಲ್ಲಿ ಅವನಿಗೆ ಕಂಡಿತು, ಓಹೋ, ಈ ಜಗತ್ತು ಸರಿ ಮಾಡೋದು ಭಾರಿ ಕಷ್ಟ, ಒಂದು ದೇಶ ಸರಿ ಮಾಡುವ, ಭಾರತ ದೇಶವನ್ನು ಸರಿ ಮಾಡುವ ಅಂತ. ಪುನಃ ಭಾರತ ದೇಶ ತಿರುಗಾಡ್ಲಿಕ್ಕೆ ಶುರು ಮಾಡಿದ. ಕನ್ಯಾಕುಮಾರಿಗೆ ಹೋದ, ಕಾಶ್ಮೀರಕ್ಕೆ ಹೋದ, ಪಶ್ಚಿಮ ಬಂಗಾಳಕ್ಕೆ ಹೋದ, ಗುಜರಾತಿಗೆ ಹೋದ, ಎಲ್ಲ ಹೋಗಿ ನೋಡಿ, ಹಾಗೆಲ್ಲ ಹೀಗೆ, ನೀನು ಹಾಗಾಗಬೇಕು, ಹೀಗಾಗಬೇಕು, ಎಲ್ಲ ಬೇರೆಯವ್ರನ್ನ ಸರಿ ಮಾಡಿದೀವ. ಮತ್ತೆ 10 ವರ್ಷ ಆಯಿತು, 40 ವರ್ಷ ಆಯಿತು. ಅವನಿಗೆ ಖಂಡಿತು 40 ವರ್ಷದಲ್ಲಿ ಈ ದೇಶ ಸರಿ ಮಾಡೋದು ಭಾರಿ ಕಷ್ಟ ಉಂಟು, ನಾನು ಕೊನೆ ಪಕ್ಷ ನಮ್ಮ ರಾಜ್ಯವನ್ನು ಸರಿ ಮಾಡುವಂತ ಅವನಿಗೆ ಕಂಡಿತು. 40 ವರ್ಷದಲ್ಲಿ ರಾಜ್ಯ ತಿರುಗಾಡಲಿಕ್ಕೆ ಶುರು ಮಾಡಿದ. ಬೀದರ್ನಿಂದ ತೊಡಗಿ ಚಾಮರಾಜನಗರದವರೆಗೆ, ಚಾಮರಾಜನಗರ ತಿರುಗಾಡಿ ಎಲ್ಲ ಹೇಳಿದ, ನೀನು ಸರಿ ಇಲ್ಲ, ಹಾಗಾಗಬೇಕು, ಹೀಗಾಗಬೇಕು ಅಂತ. ವರ್ಷ 50 ಆಯಿತು. ಅವನಿಗೆ ಕಂಡಿತ್ತು ಈ ರಾಜ್ಯ ಸರಿ ಮಾಡೋದು ಭಾರಿ ಕಷ್ಟ ಉಂಟು ಅಂತ. 50 ವರ್ಷದಲ್ಲಿ ಆತ ಹೊರಟ. ಏನು ಅಂತ ಹೇಳಿದರೆ, ಇನ್ನು ರಾಜ್ಯ ಬಿಟ್ಟು 2 ಜಿಲ್ಲೆ ಸರಿ ಮಾಡುವ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಸರಿ ಮಾಡುವ ಅಂತ. ಇಡೀ ಜಿಲ್ಲೆ ತಿರುಗಾಡಿದ. ಶಿರೂರು, ಬೈಂದೂರಿಂದ ತೊಡಗಿ ಸುಳ್ಯ, ಸಂಪಾಜಿವರೆಗೆ ತಿರುಗಿ 2 ಜಿಲ್ಲೆಯಲ್ಲಿ ಹೋಗಿ ಬೇರೆಯವ್ರನ್ನ ಸರಿ ಮಾಡಲಿಕ್ಕೆ ಹೋದ. ಆಗಲಿಲ್ಲ. ವರ್ಷ 60 ಆಯಿತು. ಮತ್ತೆ ಖಂಡಿತ 60 ವರ್ಷದಲ್ಲಿ ಇದು 2 ಜಿಲ್ಲೆ ಬೇಡ, ನಾವು ದಕ್ಷಿಣ ಕನ್ನಡ ಸರಿ ಮಾಡುವ ಅಂತ. ಮತ್ತೆ 10 ವರ್ಷ ತಿರುಗಿದ. 70 ವರ್ಷ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಸರಿ ಮಾಡಲಿಕ್ಕೆ ಆಗಿಲ್ಲ 70 ವರ್ಷದಲ್ಲಿ. ಕಡೆಗೆ 70 ವರ್ಷದಲ್ಲಿ ಖಂಡಿತು ಅವನಿಗೆ ನಮ್ಮ ಉಳ್ಳಾಲ ತಾಲೂಕು ಸರಿ ಮಾಡುವ ಅಂತ. ಉಳ್ಳಾಲ ತಾಲೂಕಿನ ಮೂಲೆಗೆ ಹೋದ, ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು ಅಂತ. ವರ್ಷ 80 ಆಯಿತು. ಉಳ್ಳಾಲ ತಾಲೂಕು ಸರಿ ಮಾಡಲಿಕ್ಕೆ ಆಗಲಿಲ್ಲ. ಕಡೆಗೆ ನಮ್ಮ ಈ ಮುಡಿಪು ಹೋಬಳಿ ಸರಿ ಮಾಡಲಿಕ್ಕೆ ಹೋದ. ವರ್ಷ ಎಷ್ಟಾಯಿತು? 80 ಆಯಿತು. 80ರ ನಂತರ ಮತ್ತೆ ಹೋಗುವುದಿಲ್ಲ ಗಾಡಿ ಫಾಸ್ಟ್, ಆದರೂ ನೋಡೋಣ, ಹಾಗೆಲ್ಲ ಹೀಗಾಗಬೇಕು, ಹಾಗೆ ಆಗಬೇಕು ಅಂತ. ವರ್ಷ 90 ಆಯಿತು. ಕಡೆಗೆ ಅವನಿಗೆ ಈ ಏರಿಯಾ ಸರಿ ಮಾಡುವಂತ ಕಂಡಿತು. ಅವನದು ಒಂದು ವಾರ್ಡ್ 90ರಿಂದ 100 ವರ್ಷವರೆಗೆ ಪ್ರತಿ ಮನೆಗೆ ಹೋದ, ನೀನು ಹಾಗೆ ಮಾಡು, ಹೀಗೆ ಮಾಡು ಅಂತ. ಆದರೆ 100 ವರ್ಷ ಆಗುವಾಗ ಇವನಿಗೆ ಏನು ಕೂಡಲಿಲ್ಲ. ಅವನಿಗೆ ಕಂಡಿತು 100 ವರ್ಷದಲ್ಲಿ ನಾನು ಲೋಕ ಸರಿ ಮಾಡುವುದಲ್ಲ, ನನ್ನನ್ನು ನಾನು ಸರಿ ಮಾಡಬೇಕಿತ್ತು ಅಂತ. ಹಾಗೆ ಅವನಿಗೆ ಮನಸ್ಸಿಗೆ ಬರುವಾಗ ಇವ ಟಿಕೆಟ್ ತೆಗೆದು ಹೋದ. ಆದರೆ ಮಕ್ಕಳೇ, 20 ವರ್ಷದಲ್ಲಿ ಅವನಿಗೆ ಲೋಕವನ್ನು ಸರಿ ಮಾಡುವುದಲ್ಲ, ಅವನನ್ನು ಸರಿ ಮಾಡಬೇಕನ್ನುವಂಥ ಭಾವನೆ ಬರ್ತಿದ್ರೆ ಕೊನೆ ಪಕ್ಷ ಅವ ಸರಿಯಾಗ್ತಿದ್ದ, ಅವನ ಮನೆ ಸರಿಯಾಗ್ತಿತ್ತು, ಅವನ ಪರಿಸರ ಸರಿಯಾಗ್ತಿತ್ತು, ಅವನ ಕುಟುಂಬ ಸರಿಯಾಗ್ತಿತ್ತು. ಹಾಗಾಗಿ ನಿನ್ನನ್ನು ನೀನು ಸರಿಪಡಿಸಿಕೋ, ಆಗ ಜಗತ್ತಿನ ಒಬ್ಬ ಮೂರ್ಖ ಕಮ್ಮಿ ಆಗ್ತದೆ. ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಉದರೇದ್ ಆತ್ಮನಾಂ, ನಿನ್ನ ಉದ್ಧಾರವನ್ನು ನೀನು ಮಾಡಿಕೋ. ಇಲ್ಲಿರುವ 258 ಮಕ್ಕಳು ಕೂಡ ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿದರೆ ನೀವು ಅದ್ಭುತ ಸಾಧಕರಾಗ್ತೀರಿ. ಸಾಧನೆ ಅನ್ನುವಂಥದ್ದು ಯಾರಪ್ಪನ ಸೊತ್ತು ಅಲ್ಲ, ಸಾಧಿಸಬೇಕೆಂಬಂಥ ಹಠ ನಮಗೆ ಬೇಕು. ನೀವು ನೋಡಿಬೇಕಾದ್ರೆ ನಮ್ಮ ದೇಶದ ದೊಡ್ಡ ದೊಡ್ಡ ಸಾಧಕರ ಇತಿಹಾಸವನ್ನು ತೆಗೆದುಕೊಂಡ್ರೆ ಅವರೆಲ್ಲರೂ ಬಡತನದಿಂದ ಬಂದವರು, ಕಷ್ಟದಿಂದ ಬಂದವರು, ಆದರೆ ಪರಿಶ್ರಮದಿಂದ ಅವರು ಸಾಧಕರಾಗಿದ್ದಾರೆ. ನೀವು ಅನೇಕ ಉದಾಹರಣೆಗಳನ್ನು ನಾನು ಎಷ್ಟೊತ್ತು ಮಾತಾಡಬೇಕು ಕೇಳಿಲ್ಲ ಸರ್, ಮಾತಾಡ್ಬೋದಾ? ಯಾಕೆಂದರೆ ಹೀಗೆ ಒಬ್ಬರು ಭಾಷಣಕಾರರಿದ್ದರಂತೆ. ಏನು ಅಂತ ಹೇಳಿದರೆ ಅವರನ್ನು ಕರೆದ್ರು, ಇಷ್ಟರವರೆಗೆ ಯಾರು ಕರೀಲ್ಲ ಅವರನ್ನು ಭಾಷಣಕ್ಕೆ, ನಮ್ಮ ಕಾಲೇಜಿಗೆ ಒಂದು ಭಾಷಣ ಮಾಡಬೇಕು ಅಂತ. ಆಗ ಅವರು ಪ್ರಿನ್ಸಿಪಾಲ್ ಹತ್ರ ಕೇಳಿದರಂತೆ, ಸ್ವಾಮಿ ನಾನು ಎಷ್ಟೊತ್ತು ಮಾತಾಡಬೇಕು? ಅಲ್ಲಲ್ಲ ನೀವು ಮಾತಾಡಿ, ತೊಂದರೆ ಇಲ್ಲ, ನಮ್ಮ ಮಕ್ಕಳು ಮಾತ್ರ 12 ಗಂಟೆಗೆ ಮನೆಗೆ ಹೋಗ್ತಾರೆ ಅಂತ. ನನ್ನ ಪರಿಸ್ಥಿತಿ ಹಾಗಾಗಬಾರದು, ಹಾಗಾಗಿ ಆದಷ್ಟು ಬೇಗ ನಾನು ನಿಲ್ಲಿಸ್ತೇನೆ. ಏನು ಹೇಳ್ತಾ ಇದ್ದೆ ನಾನು?
ಸಾಧನೆಗೆ ಯಾವುದೇ ಮಿತಿ ಇಲ್ಲ. ಯಾರು ಇಲ್ಲಿರುವ ಮಗು ಯಾರು ಏನು ಬೇಕಾದರೂ ಆಗ್ಬೋದು. ನಮ್ಮ ಸ್ನೇಹಿತರೊಬ್ಬರು ಅಮೇರಿಕದಲ್ಲಿ ಅಧ್ಯಾಪಕರಾಗಿದ್ದಾರೆ. ಅವರು ಹೇಳ್ತಾರೆ, ಅವರು ತರಗತಿಯಲ್ಲಿ ಪಾಠ ಮಾಡುವಾಗ ಅಲ್ಲಿದ್ದಂಥ ಪ್ರತಿಯೊಂದು ಮಗು ಕೂಡ ಅಮೇರಿಕದ ಅಧ್ಯಕ್ಷ ಆಗಬಹುದು ಅನ್ನುವ ಭಾವನೆಯಿಂದ ನಾನು ಪಾಠ ಮಾಡ್ತೇನೆ. ಸಾಧನೆ ಅಪ್ಪನ ಸೊತ್ತು ಅಲ್ಲ ಮಕ್ಕಳೇ. ನೀವು ನೋಡಿ, ನಾವು ಕಂಡಂಥ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ತಮಿಳುನಾಡಿನ ಕಡಲ ಕಿನಾರೆಯಲ್ಲಿ ಮೀನು ಹಿಡಿಯುತ್ತಿದ್ದಂಥ ಒಬ್ಬ ಬೆಸ್ತನ ಮಗ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಅಂತಾದರೆ, ಅದೇ ರೀತಿ SSLC ಮಾಡಿದ ಶಿವರಾಮ ಕಾರಂತರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡಿಬೋದು ಅಂತಾದರೆ, ಒಬೆರಾಯ್ ಕೇಳಿದಿರಿ, ವಿಶ್ವ ದರ್ಜೆಯ ಹೋಟೆಲುಗಳನ್ನು ನಿರ್ಮಾಣ ಮಾಡಿದಂಥ ಒಬೆರಾಯ್, ದೆಹಲಿಯ ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದಂಥ ಒಬೆರಾಯ್ ವಿಶ್ವ ದರ್ಜೆಯ ಹೋಟೆಲುಗಳನ್ನು ನಿರ್ಮಾಣ ಮಾಡಬಹುದು ಅಂತಾದರೆ, ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ ಹಾಗೆ ಧೀರುಭಾಯ್ ಅಂಬಾನಿ, ದುಬೈಯ ಪೆಟ್ರೋಲ್ ಪಂಪಲ್ಲಿ ಪೆಟ್ರೋಲ್ ಹಾಕ್ತಿದ್ದಂಥ ಧೀರುಭಾಯ್ ಅಂಬಾನಿ ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬೋದು ಅಂತಾದರೆ, ಇಲ್ಲಿರುವ ಮಗು ಯಾರು ಏನು ಬೇಕಾದರೂ ಆಗ್ಬೋದು ಮಕ್ಕಳೇ. ಆದರೆ ನಿಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ತೀರಿ, ನಿಮ್ಮ ಕಾಲೇಜಿನಲ್ಲಿ ಹೇಗೆ ಇರ್ತೀರಿ. ಇವತ್ತು ನಮ್ಮ ಅಧ್ಯಕ್ಷ ಹೇಳಿದ ಆದರ್ಶ ಇದೆಯಲ್ಲ, ಭರವಸೆ, ಆತ್ಮವಿಶ್ವಾಸ, ಮತ್ತು ಇನ್ನೊಂದೆಂತಪ್ಪ ಬರ್ಕೊಂಡು ಬಂದು ನಾನು ಎಲ್ಲ ಕೇಳಿದ್ದೇನೆ ಭಾಷಣವನ್ನು. ಹಾಗಾಗಿ ಇದನ್ನು ಭಾಷಣಕ್ಕೆ ಸೀಮಿತಗೊಳಿಸದೆ ಬದುಕಿನಲ್ಲಿ ಅಳವಡಿಸಿದರೆ ನೀವು ಏನು ಬೇಕಾದರೂ ಆಗ್ಬೋದು. ನಾವು ಕೆಲವರು ಬರೇ ಕಂಪ್ಲೇಂಟ್ ಮಾಡೋದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಪ್ರಾಬ್ಲಮ್ ಇವು ಹುಟ್ಟಿದ್ದೇ ಪ್ರಾಬ್ಲಮ್ಮು. ಯಾಕಂತೇಳಿದರೆ, ಒಬ್ಬ ವ್ಯಕ್ತಿ ಜೋರಾಗಿ ಕೂಗ್ತಾ ಇದ್ದಂತೆ, ಒಬ್ಬ ವಿದ್ಯಾರ್ಥಿ, ನನಗೆ ಹಾಕಲಿಕ್ಕೆ ಶೂ ಇಲ್ಲ ಅಂತ. ಅವನಪ್ಪ ಅವನನ್ನು ಹಂಪನಕಟ್ಟೆ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ತೋರಿಸಿದಂತೆ. ಅಲ್ಲಿ ಒಬ್ಬ ಇದ್ದ, ಅವನಿಗೆ ಕಾಲೇ ಇರಲಿಲ್ಲ. ಹಾಗಾಗಿ ನಾವು ಇಲ್ಲಗಳ ಪಟ್ಟಿ ಮಾಡೋದಲ್ಲ. DVG ಅವರು ಹೇಳಿದಂಥ ಮಾತು, ಇರುವ ಭಾಗ್ಯವ ನೆನೆದು ಬಾರೆನೆಂಬುದ ಬಿಡು, ಹರುಷಕ್ಕಿದೆ ದಾರಿ. ಸಂತೋಷ, ಸುಖ, ನೆಮ್ಮದಿ ಹೊರಗೆ ಇರುವುದಿಲ್ಲ, ಅದು ಇರುವುದು ನಮ್ಮ ಮನಸ್ಸಿನಲ್ಲಿ. ನಾವು ಬದುಕನ್ನು ಹೇಗೆ ನೋಡ್ತೇವೋ ಹಾಗೆ ನಾವು ಆಗ್ತೇವೆ. ಯಾಕಂತ ಹೇಳಿದರೆ, ನಮಗೆ ಸಮಸ್ಯೆ ಕಂಡ್ರೆ ನಾವು ಜಗತ್ತಿಗೆ ಸಮಸ್ಯೆ ಆಗ್ತೇವೆ. ನಮಗೆ ಪರಿಹಾರವೇ ಕಂಡ್ರೆ ನಾವು ಜಗತ್ತಿಗೆ ಪರಿಹಾರವನ್ನು ಕೊಡುವವರಿದ್ದೇವೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಆನಂತರ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನೀವೆಲ್ಲ ಜೋಗ ಜಲಪಾತವನ್ನು ನೋಡಿದ್ದೀರಿ. ನಾನು ಅನೇಕ ಭಾಷಣಗಳಲ್ಲಿ ಉದಾಹರಣೆ ಕೊಡ್ತೇನೆ. ಅವುಗಳು ಜೋಗ ಜಲಪಾತ ನೋಡಿದ್ದೀರಾ? ಹಾಂ, ಖಂಡಿತ ನಿಮ್ಮ ಉತ್ಸಾಹವನ್ನು ನಾನು ನೋಟ್ ಮಾಡ್ತೇನೆ. ಯದ್ಭಾವ ತದ್ಭವತಿ. ಹಾಂ, ಇರಲಿ. ಜೋಗ ಜಲಪಾತ ನೋಡಿದ್ದೀರಾ? ಚಿತ್ರದಲ್ಲಿ ಯಾರು ನೋಡಿದ್ದೀರಿ? ಟಿವಿಯಲ್ಲಿ ನೋಡಿದ್ದೀರಿ? 950 ಫೀಟ್ ಇರುವ ಜೋಗ ಜಲಪಾತ. ಇದನ್ನು ನೋಡಿದಂತಹ ವಿಶ್ವೇಶ್ವರಯ್ಯನಿಗೆ ಕಂಡಿತು, 950 ಅಡಿಯಿಂದ ನೀರು ಬೀಳ್ತಾ ಇದೆ, ಎಂಥ ನಷ್ಟ, ವಾಟ್ ಎ ಲಾಸ್. ಇದು ಅವರಿಗೆ ಮಹಾತ್ಮ ಗಾಂಧೀಜಿ ಥರ್ಮಲ್ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಆಯಿತು. ಅವರು ಜಗತ್ ಪ್ರಸಿದ್ಧ ವಿಜ್ಞಾನಿ ಆದರು. ಅವರಿಗೆ ಪ್ರೇರಣೆ ಜೋಗ ಜಲಪಾತ. ಅದೇ ಜೋಗ ಜಲಪಾತವನ್ನು ನೋಡಿದಂತಹ ಕವಿ ನಿಸಾರ್ ಅಹಮದರಿಗೆ ಕಂಡಿತು, ಏನು ಚಂದ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ನಿಲುಕಿನಲ್ಲಿ, ನಿತ್ಯ ಹರಿ ದೊರ್ಣ ವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ನಿತ್ಯೋತ್ಸವ ಅಂತ ನಿಸಾರರು ಹಾಡಿದ್ರು. ಅದೇ ಜೋಗ ಜಲಪಾತವನ್ನು ನೋಡಿದಂತಹ ಮುಂಗಾರು ಮಳೆಯ ಗಣೇಶನಿಗೆ ಕಂಡಿತು, ಕುಣಿದು ಕುಣಿದು ಬಾರೇ ಒಲವೆ ವಿಸ್ಮಯ ಅಂತ ಕಂಡಿತು. ಇನ್ನೊಬ್ಬ ಜೀವನದಲ್ಲಿ ಬ್ಯಾಡ್ದಿದ್ದೇ ಮಾಡಿದವ, ಅವ ಲೋಕಕಂಟಕ. ಕಡೆಗೆ ಅವನಿಗೆ ಅವ ಡೆಸ್ಪರೇಟ್ ಆಗಿ ಜೋಗ ಜಲಪಾತವನ್ನು ನೋಡಿದಂತೆ, 950 ಎತ್ತರ ಉಂಟು ಅಡಿ, ನಾನು ಎಲ್ಲರೂ ಮೇಲಿಂದ ಕೆಳಗೆ ಹಾರಿದರೆ ಡೈರೆಕ್ಟ್ ಕೈಲಾಸ, ಯಮಲೋಕಕ್ಕೆ ಹೋಗ್ಬೋದು. ಇದು ಯಾರಿಗೆ? ಈ ರೀತಿಯ ವ್ಯಕ್ತಿಗೆ. ಸೇಮ್ ಜೋಗ ಜಲಪಾತ 4 ಜನರಿಗೆ 4 ರೀತಿ ಕಂಡಿತು.
ನಾನು ಹೇಳೋದಿಷ್ಟೇ ಮಕ್ಕಳೇ, ನಾವು ಯಾವ ಮನಸ್ಸಿಂದ ಬದುಕನ್ನು ನೋಡ್ತೇವೋ, ಯಾವ ಮನಸ್ಸಿನಿಂದ ಶಿಕ್ಷಣವನ್ನು ನೋಡ್ತೇವೋ, ಯಾವ ಮನಸ್ಸಿನಿಂದ ಕಾಲೇಜನ್ನು ನೋಡ್ತೇವೋ ಅದರ ಹಾಗೆ ನಮ್ಮ ಬದುಕಿರ್ತದೆ. ಯದ್ಭಾವ ಭವತಿ. ನಾವು ಏನು ಯೋಚನೆ ಮಾಡ್ತೇವೋ ನಾವು ಅದೇ ಆಗ್ತೇವೆ. ನಾನೊಬ್ಬ ಸೈಕಾಲಜಿಯಲ್ಲಿ ವಿದ್ಯಾರ್ಥಿ, ನಾನು ಮನಃಶಾಸ್ತ್ರದ ಪ್ರಕಾರ ಹೇಳ್ತೇನೆ, ನೀವು ಸಣ್ಣದಿರುವಾಗ ಅಮ್ಮನಿಗೆ ಮೋಸ ಮಾಡಿ ಏನು ಹೇಳ್ತಿದ್ರಿ, ತಲೆನೋವು, ನಾನು ಇವತ್ತು ಶಾಲೆಗೆ ಹೋಗುವುದಿಲ್ಲ ಅಂತ. ಕೆಲವರಾದರೂ ಹೇಳಿದ್ರೆ ಇಲ್ಲ. ಅಥವಾ ಜ್ವರ, ನನಗೆ ಜ್ವರ, ನಾನು ಇವತ್ತು ಶಾಲೆಗೆ ಹೋಗುವುದಿಲ್ಲ ಹೇಳಿದ್ದೀರಿ. ನೀವು ಈಗ ನಿಮಗೆ ತಲೆನೋವು ಅಂತ ಹೇಳ್ಕೊಳ್ಳಿ, ಅರ್ಧ ಗಂಟೆಯಲ್ಲಿ ನಿಮಗೆ ತಲೆನೋವು ಸ್ಟಾರ್ಟ್ ಆಗ್ತದೆ. ನಿಮಗೆ ಜ್ವರ ಅಂತ ಹೇಳಿ ಜ್ವರ ಬಂದೇ ಬಿಡ್ತದೆ. ಬೇಡ, ನೀವು ಕೆಲವರೆಲ್ಲ ಬೈಕ್ ಬಿಡುವವರಿದ್ದೀರಿ. ಈ ವೆಹಿಕಲ್ ಆಕ್ಸಿಡೆಂಟ್ ಆಗೋದು ಹೇಗೆ ಅಂದರೆ ಹೆಚ್ಚಾಗಿ ಹೆದರಿಕೆಯಿಂದ. ಯಾವುದು ವೆಹಿಕಲ್ ಬಂದಾಗ ಇವಾಗ ಕೈಕಾಲು ಬಿಟ್ಟು ಹೆದರಿಕೆ ಆಗೋದು. ಅದೇ ಈಗ ನಿಮ್ಮಂಥ ಹುಡುಗರು ಕೆಲವರು ಬೈಕಲ್ಲಿ ಹೇಗೆ ಹೋಗ್ತಾರೆ ಅಂದರೆ, ನಮ್ಮಾಗೆಲ್ಲ ನಾವು 30 ವರ್ಷ ಆದ ನಂತರ ಕಲ್ತದ್ದು ಕಾರ್ ಬೈಕೆಲ್ಲ, ನಮಗೆ ಭಯಂಕರ ಹೆದರಿಕೆ. ಈಗಿನ ಮಕ್ಕಳು ಸ್ವಯಂಕ ಹೋಗಿ ಬಿಡ್ತಾರೆ, ಅವರು ಬೀಳುದಿಲ್ಲ, ಎಂತ ಸಾಗೋದಿಲ್ಲ. ಇದಕ್ಕೆಲ್ಲ ಕಾರಣ ಏನಂದರೆ ಮೈಂಡ್. ನಾವು ಏನಾದರೂ ಆಗ್ತದೆ ಅಂತ ಭಾವಿಸಿದರೆ ಅದು ಆಗ್ತದೆ ಜೀವನದಲ್ಲಿ. ಹಾಗೆಯೇ ನೀವು ಏನಾದರೂ ಜೀವನದಲ್ಲಿ ಆಗ್ತೀರಿ, ನೀವೇನಾದರೂ ಕೆಲಸ ಮಾಡ್ತೀರಿ ಅಂತ ನೀವು ಇಚ್ಛಾಶಕ್ತಿಯಿಂದ ಬಳಸಿಕೊಂಡು ಇಂಥ ವೇದಿಕೆಗಳನ್ನು ಬಳಸಿಕೊಳ್ಳಿ. ಇವತ್ತು ವಿದ್ಯಾರ್ಥಿ ವೇದಿಕೆಯನ್ನು ಇಲ್ಲಿಯ ಅಧ್ಯಾಪಕರು ಅತ್ಯಂತ ಒಂದು ಶ್ರದ್ಧೆಯಿಂದ ನಡೆಸ್ತಾ ಇದ್ದಾರೆ. ಇಲ್ಲೊಂದು ಅಧ್ಯಾಪಕರಲ್ಲಿ ಒಗ್ಗಟ್ಟಿದೆ, ಖುಷಿ ಆಯ್ತು ನನಗೆ. ಹಿರಿಯ ಅಧ್ಯಾಪಕರು ಎಲ್ಲರೂ ಸೇರಿ ಮತ್ತು ಇಲ್ಲಿಯ ಹಿರಿಯರು ಕಾಲೇಜು ಅಭಿವೃದ್ಧಿ ಸಮಿತಿಯವರು ಎಂತೆಲ್ಲ ಕೊಡುಗೆ ಕೊಟ್ಟಿದ್ರು ಅಂತ ನಮಗೆ ಪ್ರಾಂಶುಪಾಲರು, ಇಲ್ಲಿ ಅಧ್ಯಾಪಕರು ಹೇಳಿದರು. ಈ ಕಾಲೇಜು ಆರಂಭ ಆಗುವಾಗಲೇ ಅದರ ಪರವಾಗಿ ನಿಂತವರಿದ್ದಾರೆ, ನಿಮ್ಮ ಫೀಸ್ ಕಟ್ಟಿದವರಿದ್ದಾರೆ, ಎಂತೆಂಥ ಹಿರಿಯರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಮಕ್ಕಳೇ, ನಿಮಗೆ ಋಣ ಇದೆ. ಯಾವ ಋಣ ಇದೆ? ಈ ಸಮಾಜದ ಋಣ ಇದೆ, ತಂದೆ ತಾಯಿಯ ಋಣ ಇದೆ. ನೀವು ಕೆಲವರು ಹೇಳ್ಬೋದು ನಾನು ಕಷ್ಟಪಟ್ಟು ಕಾಲೇಜಿಗೆ ಬಂದಿದ್ದೇನೆ ಅಂತ. ಒಮ್ಮೆ ಆಲೋಚನೆ ಮಾಡಿ, ನಿಮ್ಮಂಥ ಅನೇಕ ಮಕ್ಕಳು ಹಂಪನಕಟ್ಟೆಯ ಫ್ಯಾನ್ಸಿ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಝೊಮ್ಯಾಟೊದಲ್ಲಿ ಬೈಕ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಎಷ್ಟೋ ಹುಡುಗರು ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿದ್ದಾರೆ, ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದೇವರ ದಯೆಯಿಂದ ಅದೃಷ್ಟವಶಾತ್ ನೀವೊಂದು ಚಂದದ ಯೂನಿಫಾರ್ಮ್ ಹಾಕಿಕೊಂಡು ಕಾಲೇಜಿಗೆ ಬಂದು ಓದುವ ಅವಕಾಶ ಸಿಕ್ಕಿದೆ. ಇದಕ್ಕೆ ಕಾರಣ ಈ ಸಮಾಜದ ಋಣ, ಈ ದೇಶದ ಋಣ, ನಮ್ಮ ಹಿರಿಯರ ಋಣ. ಈ ಋಣವನ್ನು ತೀರಿಸಬೇಕು ಅಂತಾದರೆ ನಮ್ಮ ಹಿರಿಯರು ಹೇಳಿದರು, 4 ಜನಕ್ಕೆ ಬೋಡಿತಿ ಲೆಕ್ಕ ಬದುಕು ಮಗ. 4 ಜನ ಅಂದರೆ ಯಾರು? ನಾರದು ಕೊಂಡೋಗುವವರಲ್ಲ, ಸಮಾಜ. 4 ಜನಕ್ಕೆ ಬೇಕಾದವರಾಗಿ ಬದುಕಬೇಕು. ನೀವು ಹೇಳಿದ ಮೌಲ್ಯ ಅದು ಕಾರ್ಯರೂಪಕ್ಕೆ ಬರಬೇಕು. ನಾವು ನಮ್ಮ ಬದುಕನ್ನು ಸಾರ್ಥಕಗೊಳಿಸಬೇಕು ಅಂತಾದರೆ ನೀವು ಹೇಳಿದ ಆದರ್ಶ, ನೀವು ಹೇಳಿದ ಮೌಲ್ಯಗಳು ನಿಮ್ಮ ಶಿಕ್ಷಣದೊಂದಿಗೆ ಬರಲಿ. ಅದಕ್ಕೆ ಇತರ ಚಟುವಟಿಕೆಗಳು, ಬೇರೆ ಬೇರೆ ವೇದಿಕೆಯ ಮೂಲಕ ನಿಮ್ಮನ್ನು ತೊಡಗಿಸುವಂಥ ಪ್ರಯತ್ನ ಈ ಸಂಸ್ಥೆಯಲ್ಲಿ ಏನಾಗಿದೆ ಅದರಲ್ಲಿ ಶ್ರದ್ಧೆಯಿಂದ ತೊಡಗಿಕೊಳ್ಳಿ. ನಾನು ಮತ್ತೊಮ್ಮೆ ಹೇಳ್ತೇನೆ, ಇತರ ಚಟುವಟಿಕೆಯಲ್ಲಿ ಯಾರು ಭಾಗವಹಿಸ್ತಾರೋ ಅವರು ಯಶಸ್ವಿ ಆಗ್ತಾರೆ. ನಾನು 5 ವರ್ಷ ಕಾಲೇಜಲ್ಲಿ ಬರೇ ಬೇರೆ ಚಟುವಟಿಕೆಯಲ್ಲಿ ಇದ್ದೆ. ಯಕ್ಷಗಾನ, ನಾಟಕ, ಭಾಷಣ ಸ್ಪರ್ಧೆ. ಫೀಸ್ ಕಟ್ಟಿದ್ದು ಹೇಗೆ ಹೇಳಿದರೆ, ಅಂತರ್ ಕಾಲೇಜು ಭಾಷಣ ಸ್ಪರ್ಧೆ ಹೋಗಿ ಫೀಸ್ ಕಟ್ಟಿದ್ದು. ಒಂದು ಕಾಲೇಜಲ್ಲಿ 2,000 ಬಹುಮಾನ, ಒಂದು ಕಾಲೇಜಲ್ಲಿ 3,000. ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡಿ, ನಿಮಗೆ ಒಂದು ಭಾಷಣ ಮಾಡಿದರೆ 2,000 ರೂಪಾಯಿ ಸಿಗ್ತದೆ, ಒಂದು ಲೇಖನ ಬರೀರಿ ನಿಮಗೆ ಹಣ ಸಿಗ್ತದೆ. ಪ್ರಾಬ್ಲಮ್ ಅನ್ನೋದು ಸುಮ್ಮನೆ ಭ್ರಮೆ, ಇಲ್ಲವೇ ಇಲ್ಲ. ಮನಸ್ಸು ಇದ್ದರೆ ಮಾರ್ಗ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ನಾವೇನಾದರೂ ಆಗಬೇಕು ಅಂತಾರೆ ನಾವು ಆಗೇ ಆಗ್ತೇವೆ, ಇಲ್ಲದಿದ್ದರೆ ಹೀಗೆ ಬೊಬ್ಬೆ ಹಾಕ್ಕೊಂಡಿರ್ತೇವೆ. ಲಾಸ್ಟಿಗೆ ನಮ್ಮನ್ನು ನೋಡಿ ಬೇರೆಯವರು ಬೊಬ್ಬೆ ಹಾಕ್ತಾರೆ, ಕಡೆಗೆ ನಾವೇ ಬೊಬ್ಬೆ ಹಾಕೋ ಪರಿಸ್ಥಿತಿ ಸಹ ನಮ್ಮ ಬದುಕಿನಲ್ಲಿ ಬಂದೊದಗುತ್ತದೆ. ಹಾಗಾಗಿ ಈ ಚಟುವಟಿಕೆಗಳು ನಿಮ್ಮ ಬದುಕಿನಲ್ಲಿ ಬೆಳಕಾಗಲಿ. ನಾನು ಫೈನಲ್ ಇಯರ್ ಡಿಗ್ರಿ ಇರುವಾಗ 40% ಅಟೆಂಡೆನ್ಸ್. ನನಗೆ ಜನವರಿ ತಿಂಗಳಲ್ಲಿ ನಮ್ಮ ಸೈಕಾಲಜಿ ಪ್ರೊಫೆಸರ್ ಗಣೇಶ್ ರಾವ್ ಹೇಳಿದರು, ನೀನು ಕ್ಲಾಸಿಗೆ ಬರಲಿಲ್ಲ, ಆಗ ಈ ರೀತಿ ಎಕ್ಸಾಮ್ ಕಟ್ಟಲಿಕ್ಕಿಲ್ಲ, ಫೈನ್ ಕಟ್ಟಿದರಿತ್ತು, ನೀನು ಹೀಗೆ ಕ್ಲಾಸಿಗೆ ಬರೋದ್ರೆ 10 ವರ್ಷ ಆದರೆ ಪಾಸ್ ಆಗೋದಿಲ್ಲ ಮಗನೇ ಅಂತ ಹೇಳಿದರು ಅವರು. ನಾನು ಅಧ್ಯಾಪಕರು ಹೇಳಿದ ಮಾತನ್ನು ಚಾಲೆಂಜ್ ಆಗಿ ತಗೊಂಡು ಜನವರಿ ತಿಂಗಳಲ್ಲಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೇ ತಿಂಗಳಲ್ಲಿ ಮಂಗಳೂರು ಯೂನಿವರ್ಸಿಟಿಯ ರ್ಯಾಂಕ್ ಲಿಸ್ಟ್ ಬರುವಾಗ ನನ್ನದು 9ನೇ ರ್ಯಾಂಕ್. ನನ್ನನ್ನು ಅಧ್ಯಾಪಕರು ಕರೆದು ಖುಷಿಪಟ್ಟರು. ಯಾವುದಕ್ಕೂ ಹಠ ಬೇಕು ಮಕ್ಕಳೇ, ಛಲ ಬೇಕು, ಮನಸ್ಸು ಬೇಕು. ಬೇಡದಿದ್ದಕ್ಕಲ್ಲ, ಇನ್ನೊಬ್ಬನನ್ನು ವ್ಯಂಗ್ಯ ಮಾಡಲಿಕ್ಕಲ್ಲ, ಇನ್ನೊಬ್ಬನನ್ನು ಗೇಲಿ ಮಾಡಲಿಕ್ಕಾಗಲ್ಲ. ಇದರ ಮೂಲಕ ನಮ್ಮ ಹೊಂಡ ನಾವು ತೋಡಿಕೊಳ್ತೇವೆ.
ಏನಾದರೂ ಒಳ್ಳೆಯದು ಮಾಡಲಿಕ್ಕೆ ಹಠ ಬೇಕು, ಏನಾದರೂ ಸಾಧನೆ ಮಾಡಲಿಕ್ಕೆ ಹಠ ಬೇಕು, ಏನಾದರೂ ನಮ್ಮ ಕುಟುಂಬವನ್ನು, ನಮ್ಮ ಊರನ್ನು, ನಮ್ಮ ಬಂಧುಗಳನ್ನು ಎತ್ತಲಿಕ್ಕೆ ನಮಗೆ ಛಲ ಬೇಕು ಮಕ್ಕಳೇ. ನಾವು ಇದನ್ನು ಇಟ್ಟುಕೊಂಡು ಕಾಲೇಜಿನ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಮುಂದಕ್ಕೆ ಸಾಗುವ, ನಮ್ಮೆಲ್ಲರ ಬದುಕು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಹಿರಿಯರಿಗೆ, ಪ್ರಾಂಶುಪಾಲರಿಗೆ, ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಿಗೆ, ಅಧ್ಯಾಪಕರಿಗೆ ಮತ್ತು ತಾಳ್ಮೆಯಿಂದ ಕೇಳಿದ 99% ಜನರಿಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.